ದಕ್ಷಿಣ ಭಾರತದಲ್ಲಿ ಭೀಕರ ಬರ ಆಗ್ತಾ ಇದ್ರೆ ಅತ್ತ ಉತ್ತರದಲ್ಲಿ ಜಲಪ್ರಳಯ ಆಗ್ತಾ ಇದೆ. ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. ಎಸ್, ಅದಕ್ಕೆ ಸಂಬಂಧಪಟ್ಟಂತ ಸುದ್ದಿ ನೋಡ್ತಾ ಹೋಗೋಣ. ದಕ್ಷಿಣ ಭಾರತದಲ್ಲಿ ಭೀಕರ ಬರ ಇದೆ, ಆದರೆ ಉತ್ತರ ಭಾರತದಲ್ಲಿ ಜಲಪ್ರಳಯ ಆಗ್ತಾ ಇದೆ. ಭಯಾನಕ ಪ್ರವಾಹ, ಭೂಕುಸಿತಕ್ಕೆ ನಲುಗಿದ್ದಾವೆ ಉತ್ತರದ ರಾಜ್ಯಗಳು. ಅರುಣಾಚಲ ಪ್ರದೇಶ, ಅಸ್ಸಾಂ, ಹಿಮಾಚಲದಲ್ಲಿ ಹಠಾತ್ ಪ್ರವಾಹ ಸಂಭವಿಸ್ತಾ ಇದೆ. ಹೀಗಾಗಿ ಪ್ರಕೃತಿಯ ಅಲ್ಟಿಮೇಟ್ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪ್ರವಾಹದಿಂದ ಬರೋಬ್ಬರಿ 22,000ಕ್ಕೂ ಹೆಚ್ಚು ಜನರಿಗೆ ಸಂಕಷ್ಟ ಉಂಟಾಗಿದೆ ಅನ್ನುವ ಮಾಹಿತಿ ನಿಮ್ಮ ಅಶ್ವವೇಗಕ್ಕೆ ಸಿಗ್ತಾ ಇದೆ. ವರುಣನ ಅಬ್ಬರಕ್ಕೆ ಅಕ್ಷರಶಃ ತತ್ತರಿಸಿದ್ದಾವೆ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ರಾಜ್ಯಗಳು. ಉತ್ತರ ಭಾರತದಲ್ಲಿ ಜಲಪ್ರಳಯ ಉಂಟಾಗಿ ರಸ್ತೆಗಳು, ಮನೆಗಳೆಲ್ಲ ಮುಳುಗಿದ್ದಾವೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಮಳೆಯ ಅಬ್ಬರಕ್ಕೆ ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದ್ದಾವೆ. ಹಠಾತ್ ಪ್ರವಾಹದಿಂದ ಮೃತರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಹಲವರು ಕಾಣೆಯಾಗಿದ್ದಾರೆ. ಮನೆ ಮಠ ಕಳೆದುಕೊಂಡು ಬೀದಿಗೆ ಸಾವಿರಾರು ಜನ ಬಿದ್ದಿದ್ದಾರೆ. ಹೀಗಾಗಿ ವ್ಯಾಪಕ ಹಾನಿ ಕೂಡ ಉಂಟಾಗ್ತಾ ಇದೆ. ನೋಡಿ, ನಾವು ಏನೇ ನಮ್ಮ ಕನಸು ಆಕಾಂಕ್ಷೆ ಇದ್ರೂ ಕೂಡ ಒನ್ಸ್ ಅಗೈನ್ ಇಟ್ ಇಸ್ ರಿಲೇಟೆಡ್ ಟು ಅವರ್ ನೇಚರ್. ಅಂದರೆ ನೋಡಿ, ಒಂದು ಕಡೆ ಬರ ಇದ್ದರೆ ಮತ್ತೊಂದು ಕಡೆ ಯಾವ ರೀತಿ ಪ್ರವಾಹ ಇದೆ. ದೀಸ್ ಆರ್ ನಾಟ್ ಫೈಲ್ ಶಾಟ್ಸ್, ಇವೆಲ್ಲ ಸದ್ಯದ ದೃಶ್ಯ ತುಣುಕುಗಳು. ಭಯಾನಕ ಪ್ರವಾಹದಿಂದಾಗಿ ಯಾವ ರೀತಿ ಅಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಅನ್ನೋದು ನೋಡಬಹುದು. ಅನೇಕ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಬರೋಬ್ಬರಿ 22,000ಕ್ಕೂ ಹೆಚ್ಚು ಜನರು ಅಲ್ಲಿ ಸಂಕಷ್ಟದಲ್ಲಿದ್ದಾರೆ. ಇನ್ನೂ ಆ ಸಂಖ್ಯೆ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ? ಲೆಟ್ಸ್ ಪ್ರೇ ಫಾರ್ ದ ಬೆಸ್ಟ್. ನಾವು ಪ್ರೇ ಮಾಡ್ಬೋದು ಅಷ್ಟೇ. ಆದರೆ ಸಂಕಷ್ಟವನ್ನು ಅನುಭವಿಸುವವರಿಗೆ ಆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅನುಭವಿಸ್ಲಿಕ್ಕೆ ಇಮ್ಯಾಜಿನ್, ನಾವು ಇಲ್ಲಿ ಊಹೆ ಮಾಡ್ಕೊಳ್ಬೋದು, ಕಲ್ಪನೆ ಮಾಡ್ಕೊಳ್ಬೋದು. ಅದು ಹೆಂಗಿದೆ ನೋಡಿ ಅಲ್ಲಿ. ಯಾವ ರೀತಿಯಲ್ಲಿ ಕುಸಿತಾ ಇದೆ, ಮಣ್ಣು ಕುಸಿತಾ ಇದೆ, ಸೇತುವೆಗಳು ಕುಸಿತಾ ಇದ್ದಾವೆ. ಅಕ್ಷರಶಃ ಅಲ್ಲಿ ಸಂಕಷ್ಟದ ವಾತಾವರಣ ನಿರ್ಮಾಣವಾಗಿದೆ. ಅರುಣಾಚಲ ಪ್ರದೇಶ, ಅಸ್ಸಾಂ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳಿವು. ಪ್ರವಾಹದಿಂದ ಬರೋಬ್ಬರಿ 22,000ಕ್ಕೂ ಹೆಚ್ಚು ಜನ ಸಂಕಷ್ಟಕ್ಕೀಡಾಗಿದ್ದಾರೆ ಅನ್ನುವ ಮಾಹಿತಿ ಇದೆ. ವರುಣನ ಅಬ್ಬರಕ್ಕೆ ಅರುಣಾಚಲ ಪ್ರದೇಶ, ಅಸ್ಸಾಂ ಮತ್ತು ಹಿಮಾಚಲ ಪ್ರದೇಶ ಇಲ್ಲಿ ಅಕ್ಷರಶಃ ಮುಳುಗಿದ್ದಾವೆ. ನೋಡಿ, ನಾವು ನಮ್ಮದೇ ಆದಂಥ ಲೆಕ್ಕಾಚಾರದಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಆದರೆ ಪ್ರಕೃತಿಯ ಲೆಕ್ಕಾಚಾರವನ್ನು ನಾವು ಗಮನಿಸದೆ ನಿರ್ಲಕ್ಷ್ಯಕ್ಕೆ ಒಡ್ಡಿ ನಾವು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದರ ಒಂದು ಸೂಚನೆ ಅಂತ ಅನಿಸುತ್ತೆ, ಸಂಕೇತ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ನಾವು ಇಂತಹ ಅನೇಕ ಸುದ್ದಿಯನ್ನು ನೋಡಿದರೂ ಕೂಡ ನಾವು ಸುರಕ್ಷಿತವಾಗಿದ್ದಾಗ ಇದರ ಪ್ರಭಾವ ನಮಗೆ ಗೊತ್ತಾಗಲ್ಲ. ಪ್ರವಾಹದ ಪ್ರಭಾವ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅನೇಕ ಬಾರಿ ಇಂತಹ ಸುದ್ದಿಯನ್ನು ನೀವೆಲ್ಲ ಗಮನಿಸಿರ್ತೀವಿ, ಕಂಡಿರ್ತೀವಿ, ಕೇಳಿರ್ತೀವಿ. ನಿಜಕ್ಕೂ ಕೂಡ ಹಲವು ಶಾಕಿಂಗ್ ನ್ಯೂಸ್ಗಳನ್ನು ನೀವು ಗಮನಿಸಿಯೇ ಇರ್ತೀರಿ. ಅಂದರೆ ಕೊನೆಗೆ ಯಾವಾಗಲೂ ಕೂಡ ಗೆಲ್ಲೋದು ಪ್ರಕೃತಿನೇ. ಅದರ ಮುಂದೆ ನಮ್ಮ ಆಟ ಏನೂ ನಡೆಯಲ್ಲ ಅನ್ನೋದನ್ನು ಕೂಡ ಅಲ್ಲಿ ಆ ಕೂಗಾಟ, ನರಳಾಟ, ಕಿರುಚಾಟವನ್ನು ನೋಡಿದಾಗ ಗಮನಿಸಬಹುದು. ನೋಡಿ, ಎಲ್ಲಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಲ್ಲಿ? ವಿ ಕೆನಾಟ್ ಇಮ್ಯಾಜಿನ್ ಎಟ್ ಆಲ್. ಮನೆ ಮಠ ಕಳೆದುಕೊಂಡು ಸಾವಿರಾರು ಜನ ಬೀದಿಗೆ ಬಿದ್ದಿದ್ದಾರೆ. ವ್ಯಾಪಕ ಹಾನಿಯಾಗಿದೆ. ಹೀಗಿರುವಾಗ ನಾವು ನಮ್ಮ ಸ್ವಾರ್ಥ, ನಮ್ಮವರು ತಮ್ಮವರು ಅನ್ನೋದನ್ನು ಅಷ್ಟೇ ಗಮನಿಸ್ತಾ ಇರ್ತೀವಿ. ಆದರೆ ಹೀಗಿರುವಾಗ ಏನೇನು ಅರ್ಥ ಮಾಡ್ಕೊಳ್ಬೋದು, ದಟ್ಸ್ ಲೆಫ್ಟ್ ಯು. ಆದರೆ ಸದ್ಯಕ್ಕೆ ಹಿಂಗಿದೆ. ಇದು ಬೇರೆ ಯಾವುದೋ ದೇಶದಲ್ಲಿ ನಡೆದಿರುವಂಥದ್ದಲ್ಲ. ಆವಾಗ ಬೇರೆ ದೇಶ, ಬೇರೆ ಖಂಡದಲ್ಲಿ ಯಾವ ರೀತಿ ಘಟನೆ ಇತ್ತು ಅಂತ ನೋಡಿದ್ರಿ, ಯುರೋಪಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ರಿ. ಅಲ್ಲಿ ಶಾಖದ ಒಂದು ಶಾಕಿಂಗ್ ನ್ಯೂಸ್. ಆದರೆ ಇಲ್ಲಿ
ಮಳೆಯ ಪ್ರವಾಹದ ಅದರಿಂದ ಉಂಟಾಗುವ ಭೂಕುಸಿತ, ಹಾನಿ, ಮರಣ ಎಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಇದು ಅರುಣಾಚಲ ಪ್ರದೇಶ್, ಅಸ್ಸಾಂ ಮತ್ತು ಹಿಮಾಚಲ ಭಾಗಗಳಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿ.